ಚೆನ್ನೈನವರು 200 ಕೋಟಿಯ ಹಗರಣವು ನಮ್ಮ ಮೇಲೆ ನಡೆದಿದೆ. ಇದೊಂದು ಯೋಜಿತ ಕಾರ್ಯಕ್ರಮವಾಗಿತ್ತು. 200 ಕೋಟಿ ಹಣವನ್ನು ಕೇರಳದಿಂದ ಪಡೆಯಲಾಗಿತ್ತು. ಇತ್ಯಾದಿ 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 ಆರೋಪಗಳನ್ನ ಮಾಡಿದ್ದಾರೆ. ಕೋರ್ಟಿಗೂ ಕೂಡ ಈ ವಿಚಾರವನ್ನ ತೆಗೆದುಕೊಂಡು ಹೋಗಿದ್ದಾರೆ. ಇದೇ ವಿಚಾರಕ್ಕೆ ಪೂರಕವಾಗಿ CT ರವಿ ಅವರು ಕೂಡ ಇದನ್ನು CBIಗೆ ಒಪ್ಪಿಸಬೇಕು ಅಂತ. CT ರವಿ ಅವರು ಹೇಳುವಂತ ಮಾತು ಈಗ ಬೇಕಾಗಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ CBIಗೆ ಕರ್ನಾಟಕ ಸರ್ಕಾರ ಕೊಟ್ಟಾಗಿದೆ. ಈಗ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿರೋದ್ರಿಂದ ಅದು CBI ಎನ್ಕ್ವೈರಿನೇ ಮಾಡಬೇಕು ಅಂತ ಹೇಳ್ತಿರುವ ಈ ಸಂದರ್ಭದಲ್ಲಿ ಇಲ್ಲ 200 ಕೋಟಿ ಹಗರಣ ಆಗಿದೆ ಅಂತ ಅನ್ನುವಂಥದ್ದು ಈ ಎಲ್ರಿಗೂ ತಿಳಿದಿರುವ ವಿಚಾರವನ್ನ ಅಂಕಿ ಅಂಶಗಳನ್ನಿಟ್ಟು ಬಹಿರಂಗಪಡಿಸಲಿಕ್ಕೆ ಏನಾಗಿದೆ? ಇವ್ರಿಗೆ ಬಂದ ಮಾಹಿತಿ ಪ್ರಕಾರ ಹಣದ ಅರಿವು ಯಾರಿಂದ ಯಾರಿಗಾಗಿದೆ ಅನ್ನುವಂಥದ್ದು ಭಾರಿ ಮುಖ್ಯವಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಯಾಕೋ ಸಮರ್ಪಕವಾಗಿ ನಡೀತಾ ಇಲ್ಲ ವಿಚಾರಗಳು ಅನ್ನೋದು ಸ್ಪಷ್ಟವಾಗುತ್ತೆ. 200 ಕೋಟಿಯನ್ನ ಕಟ್ಕೊಂಡು ನಮ್ಗೇನಾಗಬೇಕಾಗಿದೆ? ಆದ್ರೆ ನಮಗ್ ಬೇಕಾಗಿರೋದು ಸತ್ತಂತ ಮಗಳಿಗೆ, ಅದರಲ್ಲೂ ಸೌಜನ್ಯಳ ಸಾವಿನ ಪ್ರಕರಣಕ್ಕೆ ನಮಗೆ ನ್ಯಾಯ ಬೇಕು. ಯಾಕೆಂದ್ರೆ ಅವಳು ಮನೆಯ ಮಗಳು, ರಾಜ್ಯದ ಮಗಳು ಅಂತ ನಾವು ಬಿಂಬಿಸ್ತಾ ಇದ್ದೇವೆ. ಹಾಗಾಗಿ ಗಿರೀಶ್ ಮಟ್ಟಣ್ಣನವರು ತಮ್ಮ ಹೇಳಿಕೆಯನ್ನ ದಾಖಲಿಸಿದ್ದಾರೆ. ಏನು ಅಂದ್ರೆ ಚೆನ್ನೈನವರ ನಂಟರಿಗೆ ಫೋನ್ ಮಾಡಿರೋದನ್ನ ಬೆದರಿಕೆ ಅಂತ ಅನ್ಕೊಂಡ್ರೆ ಹೇಗೆ ಅಂತ. ಮಟ್ಟಣ್ಣ ಅವರಿಗೂ ಹೇಳುವಂಥದ್ದು, ಅಲ್ರಿ ನೀವು ಯಾಕೆ ಫೋನ್ ಮಾಡಬೇಕು? ನಿಮ್ಮ ವಿರುದ್ಧ ಒಂದು ಪ್ರಕರಣವನ್ನ ಆತ ದಾಖಲಿಸ್ತಿದ್ದಾನೆ ಅಂತ ಅಂದಾಗ, ದಾಖಲಿಸಿದ್ದಾನೆ ಈಗಾಗಲೇ ಅಂದಾಗ ಅದನ್ನ ಎದುರಿಸಬೇಕೇ ವಿನ ಅಯ್ಯೋ ಯಾವುದೋ ರೀತಿ ಬೆದರಿಕೆ ಆಗಲಿ ಮತ್ತೊಂದಾಗಲಿ ಅಥವಾ ಸ್ಮೂತ್ ಆಗಲಿ ನೀವ್ಯಾಕೆ ಮಾತಾಡಬೇಕು? ಪಟ್ಟಣವರು ಈ ವಿಚಾರದಲ್ಲಿ ಸಮರ್ಪಕವಾಗಿ ಸರಿಯಲ್ಲ. ಯಾಕೆಂತ ಹೇಳಿದ್ರೆ ಈ ಹೋರಾಟದ ಭಾಷೆಯನ್ನು ಅವರು ಅರ್ಥ ಮಾಡ್ಕೊಬೇಕು. ಈಗ ಅವ್ರ ಹತ್ರ ಮಾತಾಡೋದ್ರಿಂದ ಇದು ಡೈವರ್ಟ್ ಆಗಲ್ವಾ? ಮತ್ತು ಮಾತಾಡಿದ್ದನ್ನು ಒಪ್ಪಿಕೊಂಡ ನಂತರ ಇವರಲ್ಲಿ ಏನೋ ಸಣ್ಣದಾಗಿ ಏನೋ ತಪ್ಪಿದೆ ಅಂತ ಅನ್ಸಲ್ವಾ ಸಾರ್ವಜನಿಕರಿಗೆ? ಅದರಿಂದ ಸಮಗ್ರ ತನಿಖೆ ಆಗುವಂಥದ್ದು ಅಥವಾ ನ್ಯಾಯಾಲಯದಲ್ಲಿರುವ ಪ್ರಕರಣದ ಸಂದರ್ಭದಲ್ಲಿ ಮತ್ತೆ ಅವರಿಗೆಲ್ಲ ಫೋನ್ ಮಾಡೋದು, ಬೆದರಿಕೆ ಒಡ್ಡೋದು, ಅಥವಾ ನಾನು ಹಂಗೆ ಹೇಳಲಿಲ್ಲ ನಾನು ಹಿಂಗೆ ಹೇಳಿದೆ ಅನ್ನುವಂಥದ್ದು ಇವೆಲ್ಲ ಮಾಡೋದು ಬೇಡ. ಒಂದು ಸಮಗ್ರವಾಗಿ ನ್ಯಾಯಸಮ್ಮತವಾದ, ವಿಚಾರಸಮ್ಮತವಾದಂಥ, ವಿವೇಕಸಮ್ಮತವಾದಂಥ ಒಂದು ತನಿಖೆ ಸಮಗ್ರವಾಗಿ ನಡಿಬೇಕು. ಇಲ್ಲ ಅಂತ ಹೇಳಿದರೆ ಅದೊಂದು ಹಾಸ್ಯಾಸ್ಪದವಾದಂಥ ಸಂಗತಿ ಆಗುತ್ತೆ. ಯಾರೋ ಒಬ್ಬರು ಅವರಿಗೆ ಪ್ರೇರೇಪಣೆ ಕೊಡ್ತಿರ್ಬೋದು, ಕೊಡದೇನೂ ಇರ್ಬೋದು. ಕೊಟ್ಟಿರೋ ಕಾರಣದಿಂದ ಅವರು ಪ್ರಕರಣ ದಾಖಲಿಸಿರ್ಬೋದು. ಅದನ್ನು ಇಟ್ಕೊಂಡು ಯಾಕೆ ಪ್ರಕರಣ ದಾಖಲಿಸಿದೆ ಹಾಗೆಲ್ಲ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಡೋದು ಯಾವುದು ಸರಿ? ಮಾಜಿ ಪೊಲೀಸ್ ಅಧಿಕಾರಿಗೆ ಈ ವಿಚಾರದಲ್ಲಿ ನಾವು ಹೆಚ್ಚು ಹೇಳಬೇಕಾಗಿಲ್ಲ. ಯಾಕೆಂದರೆ ತಿಳುವಳಿಕೆ ಇಲ್ಲದೆ ವರ್ತಿಸುವಂಥ ಪ್ರಕ್ರಿಯೆಗೆ ಇವರು ಚಾಲನೆಗೆ ಒಳಗಾಗಬಾರ್ದು ಅನ್ನೋದಷ್ಟೇ ನಮ್ಮ ಆಶಯ. ಅದು ಬಿಟ್ಟರೆ ಮತ್ತೇನೂ ಇಲ್ಲ. ಚಿನ್ನಯ್ಯ ಏನು ಹೇಳುತ್ತಿದ್ದಾನೆ, ಇವರು ಹೋಗಿ ಆ ಥರದ ಕರೆಗಳನ್ನು ಮಾಡಿದರೆ ಬೆದರಿಕೆ ಒಡ್ಡುವ ತಂತ್ರವಲ್ಲದೆ ಮತ್ತೇನು? ನೀವು ಯಾರೇ ಆಗಿರಿ, ಎಷ್ಟೇ ಮುಖ್ಯರಾಗಿರಿ, ಅಮುಖ್ಯರಾಗಿರಿ, ಅದು ಪ್ರಶ್ನೆ ಅಲ್ಲ. ಈ ರೀತಿಯ ಕಾನೂನು ಬಾಹಿರವಾದಂಥ ನಡೆ ನಿಮ್ಮಗಳ ವಿರುದ್ಧ ಹೋದಾಗ ಎಚ್ಚರಿಕೆಯ ನಡೆಯನ್ನು ನಡಿಬೇಕು. ಮತ್ತು ನಮಗೆ ಬೇಕಾಗಿರೋದು ಕೊಂದವರು ಯಾರು, ಮತ್ತದಲ್ಲದೆ ನಾರಾಯಣ ಸಾಫಲ್ಯ, ಯಮನ ಸಾಫಲ್ಯರನ್ನು ಕೊಂದವರು ಯಾರು, ಅದರ ಬಗ್ಗೆ ತನಿಖೆಯನ್ನ ಮಾಡಿ ಅಂತ CT ರವಿ ಅವರು ಕೊಟ್ಟಿದ್ರೆ ಅದೊಂದು ದೊಡ್ಡ ವಿಚಾರ ಆಗಿರ್ತಿತ್ತು. ಹಣಕಾಸಿನ ಮಾಹಿತಿ ಮೌಲ್ಯ ಇವ್ರಿಗೆ ದೊಡ್ಡದಾಗತ್ತೆ, ಜೀವನದ ವಿಚಾರ ಇವರಿಗೆ ದೊಡ್ಡದಾಗ್ತಾ ಇರೋದು ಒಂದು ವಿಚಿತ್ರ ಆಶ್ಚರ್ಯ. ಯಾಕೆ ಅಂತ ಹೇಳಿದ್ರೆ CBIಗೆ 200 ಕೋಟಿ ಕೊಡಬೇಕಾ, ಅಥವಾ ಸೌಜನ್ಯಳ ಸಾವ, ಅಥವಾ ಯಮುನ ಸಾಫಲ್ಯ ಮತ್ತು ನಾರಾಯಣ ಸಾಫಲ್ಯನ ಸಾವಿನ ವಿಚಾರವನ್ನು ಸೇರಿಸಿ ಕೊಡಬೇಕಾ? ನೋಡಿ, ಸೌಜನ್ಯಳ ಸಾವಿನ ಪ್ರಕರಣ ಕೊಟ್ಟಿದ್ದೇವೆ. 200 ಕೋಟಿ ಹಗರಣವನ್ನು ಒಪ್ಪಿಸೋದಾದರೆ ಅದಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ. ಹಾಗೆ ನಾರಾಯಣ ಸಾಫಲ್ಯ ಅಥವಾ ಯಮುನ ಸಾಫಲ್ಯನ ಸಾವಿನ CBI ಎನ್ಕ್ವೈರಿಯನ್ನು ಸ್ಪಷ್ಟವಾಗಿ ನಡೆಸುವಂಥದ್ದು ಮಾಡಬೇಕಾಗತ್ತೆ. CT ರವಿಯವರು ಅದನ್ನು ಕೈತಪ್ಪಿನೋ ಕಣ್ತಪ್ಪಿನೋ ಬಿಟ್ಟೋಗಿದೆ. ಅದನ್ನು ಸೇರಿಸ್ಕೊಳ್ಳಲಿಕ್ಕೆ ನಾನು ಅವ್ರಿಗೆ ಮತ್ತೊಮ್ಮೆ ಒತ್ತಡವನ್ನು ಏರ್ತೇನೆ. ನಮಸ್ಕಾರ.